ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ RCB ಕ್ಯಾಪ್ಟನ್ ಯಾರಾಗಬಹುದು ಅನ್ನೋ ಬಗ್ಗೆ ಹೇಳ್ತೇನೆ. ಅದಕ್ಕೂ ಮುನ್ನ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2025ರ IPLಗೆ 22 ಆಟಗಾರರನ್ನು ಒಟ್ಟುಗೂಡಿಸಿರುವಂಥ ಬೆಂಗಳೂರು ಫ್ರಾಂಚೈಸಿ ಕ್ಯಾಪ್ಟನ್ ಯಾರು ಅನ್ನೋದನ್ನು ಮಾತ್ರ ಈವರೆಗೂ ಅನೌನ್ಸ್ ಮಾಡಿಲ್ಲ. ವಿರಾಟ್ ಕೊಹ್ಲಿಯೇ ಕ್ಯಾಪ್ಟನ್ ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇವೆ. ಆದರೆ ಕೊಹ್ಲಿ ನಾಯಕತ್ವವನ್ನು ಒಪ್ಪಿಕೊಳ್ಳೋದು ಡೌಟ್ ಇದೆ. ಹೀಗಾಗಿ ದೇಶೀಯ ಆಟಗಾರನಿಗೆ ನಾಯಕತ್ವವನ್ನು ನೀಡಿದರೆ ಆ ನಾಯಕ ರಜತ್ ಪಾಟಿದಾರ್ ಆಗಬಹುದು. ಯಾಕಂದರೆ ಕಳೆದ ಕೆಲ ವರ್ಷಗಳಿಂದ RCB ತಂಡದ ಭಾಗವಾಗಿದ್ದಾರೆ ರಜತ್ ಪಾಟಿದಾರ್. 2025ರ IPL ಸೀಸನ್ನಲ್ಲಿ RCBಯನ್ನು ಮುನ್ನಡೆಸುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ರಜತ್ ಮೇಲೆ ಒಲವು ಹೊಂದಿರುವಂಥ RCB ಮ್ಯಾನೇಜ್ಮೆಂಟ್ ಕೂಡ ಪಟ್ಟವನ್ನು ಕಟ್ಟೋಕೆ ರೆಡಿ ಆಗ್ತಾ ಇದೆ. ಇದಕ್ಕೆ ವಿರಾಟ್ ಕೊಹ್ಲಿ ಅವರು ಗ್ರೀನ್ ಸಿಗ್ನಲನ್ನು ಕೊಡಬೇಕು ಅಷ್ಟೇ. ಪವರ್ ಹಿಟ್ಟರ್ ಆಗಿರುವಂಥ ರಜತ್ ಪಾಟಿದಾರ್ ಅವರು ನಾಯಕನಾಗಿ ಈಗಾಗಲೇ ಸೈಯದ್ ಮುಷ್ತಾಕ್ ಅಲಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. 10 ಪಂದ್ಯಗಳ ಪೈಕಿ 9 ಇನ್ನಿಂಗ್ಸ್ಗಳಿಂದ 61.14ರ ಸರಾಸರಿಯಲ್ಲಿ ಬರೋಬ್ಬರಿ 428 ರನ್ಗಳನ್ನು ಕಲೆ ಹಾಕಿದ್ದಾರೆ. 186.04ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿರುವಂಥ ಪಾಟಿದಾರ್ ಅವರು 32 ಬೌಂಡ್ರಿ 31 ಸಿಕ್ಸ್ಗಳನ್ನು ಸಿಡಿಸಿದ್ದಾರೆ. ಮೊದಲ ಅವಕಾಶದಲ್ಲೇ ರನ್ನರ್ ಅಪ್ ಸ್ಥಾನಕ್ಕೇರಿಸಿದ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಈಗ RCB ನಾಯಕತ್ವದ ಪಟ್ಟದ ರೇಸ್ನಲ್ಲಿ ಮುಂಚೂಣಿಯಾಗಿ ನಿಂತಿದ್ದಾರೆ. 31 ವರ್ಷದ ರಜತ್ ಪಾಟಿದಾರ್ ಅವರು ದೇಶಿ ಕ್ರಿಕೆಟ್ ಹಾಗೆ RCB ಪರ ಕೂಡ ಅದ್ಭುತ ಪ್ರದರ್ಶನವನ್ನು ನೀಡ್ತಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ RCB ಪರ ಮಿಡಲ್ ಆರ್ಡರ್ನ ಬಲವಾಗಿದ್ದಾರೆ. ರಜತ್ ಪಾಟಿದಾರ್ ಮೇಲೆ ಭರವಸೆಯನ್ನು ಹೊಂದಿರುವಂಥ ಮ್ಯಾನೇಜ್ಮೆಂಟ್ ನಾಯಕತ್ವದ ಪಟ್ಟ ಕಟ್ಟುವ ಲೆಕ್ಕಾಚಾರದಲ್ಲಿದೆ. ರಜತ್ಗೆ ಪಟ್ಟ ಕಟ್ಟೋದ್ರ ಹಿಂದೆ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇವೆ. ಈಗಾಗಲೇ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ ನಾಯಕನಾಗಿ ರಜತ್ ಪಾಟಿದಾರ್ ಅವರು ಸಕ್ಸಸ್ಸನ್ನು ಕಂಡಿದ್ದಾರೆ. ರಜತ್ ನಾಯಕತ್ವದಲ್ಲಿ 10 ಪಂದ್ಯಗಳಲ್ಲಿ ಮಧ್ಯಪ್ರದೇಶ ತಂಡ 8 ಪಂದ್ಯಗಳಲ್ಲಿ ಗೆಲುವನ್ನು ಕಂಡಿತ್ತು. ಹೈ ಪ್ರೆಷರ್ ಗೇಮ್ಗಳಲ್ಲೂ ಕೂಡ ಬಿಗ್ ಇನ್ನಿಂಗ್ಸ್ಗಳನ್ನು ಕಟ್ಟಬಲ್ಲದ ಸಾಮರ್ಥ್ಯ ಪಾಟಿದಾರ್ಗಿದೆ. ಬೌಲಿಂಗ್ ಚೇಂಜ್, ಫೀಲ್ಡಿಂಗ್ ಅಡ್ಜಸ್ಟ್ಮೆಂಟ್ನಲ್ಲೂ ಕೂಡ ನಾಯಕತ್ವದ ಚಾಣಾಕ್ಷಯನ್ನು ನೋಡಬಹುದು. ಕಳೆದ ಸೀಸನ್ನಲ್ಲಿ RCB ಪರ ಪಾಟಿದಾರ್ ಮ್ಯಾಚ್ ವಿನ್ನಿಂಗ್ ಆಟವನ್ನು ಪ್ರದರ್ಶನ ಮಾಡಿದ್ರು. ಕೂಲ್ ಆ್ಯಂಡ್ ಕಾಮ್ ಆಗಿ ಎಲ್ಲರೊಂದಿಗೆ ಬೆರೆಯುವಂಥ ಗುಣ ರಜತ್ ಪಾಟಿದಾರ್ ಅವರಿಗೆ ಇದೆ. ಕಳೆದ ಕೆಲ ವರ್ಷಗಳಿಂದ RCBಯಲ್ಲಿ ಆಡ್ತಾ ಇರೋದ್ರಿಂದ RCB ತಂಡದ ಕಲ್ಚರ್ ಬಗ್ಗೆ ರಜತ್ ಪಾಟಿದಾರ್ಗೆ ಗೊತ್ತಿದೆ. ಹಾಗೆ ಮುಂದಿನ 2 ವರ್ಷ RCB ನಾಯಕನಾಗಿ ರಜತ್ ಪಾಟಿದಾರ್ ಮುನ್ನಡೆಸಬಹುದು. ಈ ಎಲ್ಲ ಕಾರಣಗಳಿಂದ RCBಯು ರಜತ್ ಪಾಟಿದಾರ್ ಅವರನ್ನು 2025ರ IPLಗೂ ಮುನ್ನ ಕ್ಯಾಪ್ಟನ್ ಆಗಿ ಮಾಡಬಹುದು. ರಜತ್ ಪಾಟಿದಾರ್ ಅವರು ಕ್ಯಾಪ್ಟನ್ ಆದರೆ RCB ಕೂಡ ಉತ್ತಮ ಪ್ರದರ್ಶನ ನೀಡೋ ನಿರೀಕ್ಷೆಯಲ್ಲಿದೆ. 2025ರ IPLಗೆ ಇನ್ನು ಉಳಿದಿರೋದು 2 ತಿಂಗಳು ಮಾತ್ರ. ಅಷ್ಟರಲ್ಲಿ ಎಲ್ಲ ಟೀಮ್ಗಳು ಕೂಡ ಕ್ಯಾಪ್ಟನ್ನು ಹಾಗೆ ಪ್ಲೇಯಿಂಗ್ 11 ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಬೆಂಗಳೂರು ತಂಡ ಯಾರಿಗೆ ಕ್ಯಾಪ್ಟನ್ಸಿಯನ್ನು ನೀಡುತ್ತೆ? ರಜತ್ ಪಾಟಿದಾರ್ ಅವ್ರನ್ನೇ ಆಲ್ಮೋಸ್ಟ್ ಕ್ಯಾಪ್ಟನ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಇದಕ್ಕೆ ಕೊಹ್ಲಿ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದಷ್ಟು ಜನ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗಲಿ ಅಂತಿದ್ದಾರೆ. ಆದರೆ ಅಂತಿಮವಾಗಿ RCB ಮ್ಯಾನೇಜ್ಮೆಂಟ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಧನ್ಯವಾದಗಳು.